ಗ್ರಾಮದ ಹನುಮಂತ ಶೆಟ್ಟಿ ಉಚ್ಚಯ ಶೆಟ್ಟಿರವರ ಜೊತೆಯಲ್ಲಿ ಬದು ನಿರ್ಮಾಣ. ಆ ಕಾಮಗಾರಿಯಲ್ಲಿ ಫಲಾನುಭವಿಯಿಂದ ಉದ್ಯೋಗ ಚೀಟಿ ಹಾಕಿಲ್ಲ. ಮೋದೂರು ಕಲ್ಲಕ್ರಳ್ಳಿ ಗ್ರಾಮದ ನರಸಿಂಹ ರಾಜು ಲೇಟ್ ನರಸಿಂಹಯ್ಯ ಜಮೀನಲ್ಲಿ ಬದು ನಿರ್ಮಾಣ. ಫಲಾನುಭವಿ ಉದ್ಯೋಗ ಚೀಟಿನೇ ಹಾಕಿಲ್ಲ. ಯಾಕೆ ನಾವು ಮ್ಯಾಂಡೇಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದ್ದಾಗ ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ಒಬ್ಬರು ಈಗ ತೆಗೆಸ್ಕೊಂಡ್ಬಿಟ್ಟಿರ್ತೀನಿ ನೀವು ಇಲ್ಲ ಅಂದಾಗ ಫಲಾನುಭವಿಗೆ ಮ್ಯಾಂಡೇಸ್ ಇಲ್ದಾಗ ಬೇರೆ ಹಾಕಿರ್ತೀವಿ. ಒಂದು 2-3 ವರ್ಕಿಗೆ ಅವ್ನು ಕ್ಲೋಸ್ ಆಗ್ಬಿಟ್ಟಿದ್ದು. ಅದೇ ಅವು ಒಂದು 2-3 ವರ್ಕಲ್ಲಿ ಹಂಗೆ ಆ ಥರ ಆಗಿದ್ದಾವೆ ಅಷ್ಟೇ. ಪೇಮೆಂಟ್ ಅಂದರೆ ಅವ್ರ ಜಾಬ್ ಕಾರ್ಡೇ ಸಿಕ್ಕಿಲ್ಲ ನಮಗೆ. ಅವ್ರ ಜಾಬ್ ಕಾರ್ಡ್ ಕ್ಲೋಸ್ ಆದಾಗ ಬೇರೆಯವ್ರಿಗೆ ತೆಗ್ದಿರ್ತೀವಿ. ಅವ್ರದ್ದು ಅವ್ರು ತೆಗೆಸ್ಕೊಳ್ಳೋರ್ದು ಇರಲಿ ಅಂತ ಹೇಳ್ತಾರೆ ಅವರು. ಮ್ಯಾಂಡೇಸ್ ಇದ್ರೆ ಅವಾಗ ಕ್ಲೋಸ್ ಆಗ್ಬಿಟ್ಟಿರ್ತದಲ್ಲ ಈಗ ಎಷ್ಟೋ ಜನದವು ಹೆಂಗೆ ಮಾಡೋದು. ಅಬ್ಜೆಕ್ಷನ್ ಆಗೋಗ್ತಾವ ಆನ್ಲೈನಲ್ಲಿ ಅಬ್ಜೆಕ್ಷನ್ ಆಗೋಗ್ಬಿಡ್ತಾರೆ. ಹಂಗಾಗಿ ಅವರು ವೈಯಕ್ತಿಕ ಕಾಮಗಾರಿಗಳನ್ನ ಕೊಡದಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಅವರು ಜವಾಬ್ದಾರಿ ನಾವು ಬರ್ತಿಲ್ಲ. ನಾವು ಒಂದು 30% ಮೊದಲಿನಲ್ಲಿ ನಾಮಪಡಿಸಲಿಲ್ಲ. ಓದೋದು ಎಲ್ಲ ಓದ್ತಿದ್ದೇವೆ. ಕೆಲಸ ಆಗಿದಾವೆ ಅಂತ ಫೋಟೋ ಇದಾವೆ ಎಲ್ಲ ಇದಾವೆ. ವೈಯಕ್ತಿಕ ಫಲಾನುಭವಿಗಳು ಇಲ್ಲದೆ ಒಂದು 5 ಇದಾವೆ. ಇರಬೇಕು. ಯಾರು ತಪ್ಪು ಮಾಡೋರೆ GPS ಮಾಡೋದು ತಪ್ಪು ಮಾಡ್ತಾರಲ್ಲ. GPS ಮಾಡೋದು ಬೋರ್ಡ್ ಹೆಂಗ್ GPS ಮಾಡ್ತೀರಾ? ಬೋರ್ಡ್ ಇರಲ್ಲ. ಸಪ್ಲೈ ಕೊಡಲ್ಲ, ಏನು ಮೆಟೀರಿಯಲ್ ಕೊಡಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ವೆಂಕಟೇಶ ಮಾಡ್ಕೊಂಡಿದೀವಿ. ಅದೇ ಸಮುದಾಯದಲ್ಲಿ ಬೋರ್ಡ್ ಅಂತೂ ಕಡ್ಡಾಯವಾಗಿ ಇರಲೇಬೇಕು. ಇನ್ನೊಂದೇನು ವಿಶೇಷತೆ, ಬೋರ್ಡ್ ಬೋರ್ಡ್ ಹಾಕಿರಲ್ಲ, ಪೇಮೆಂಟೇ ಕೊಟ್ಟಿಲ್ಲ. ಬೋರ್ಡ್ ಹಾಕಕ್ಕೆ 1,500,000 ರೂಪಾಯಿ ಅವಕಾಶ ಐತಿ. ಕೊಟ್ಟೇ ಇಲ್ಲ. ₹500 ರೂಪಾಯಿ ಕೊಟ್ಟರೆ ಇದು ಸೆಕೆಂಡ್ ಆಪ್ಷನ್ ಕೊಟ್ಟರಲ್ಲ ಚಿಕ್ಕದು 1,500,000 ರೂಪಾಯಿ ಅವಕಾಶ ಇತ್ತು. 3,000 ಇತ್ತು, ಕಟ್ಟಲೇಬೇಕಾಯ್ತು. ಡಿಮ್ಯಾಂಡ್ ಟಿಕೆಯಲ್ಲಿ ಕಟ್ಟಬೇಕಾಯ್ತು. ಈಗ ಕಟ್ಟಬೇಕು. ಇವು ಬಂದಿದ್ದಾವಲ್ಲ ವೈಯಕ್ತಿಕ ಕಾಮಗಾರಿಗೆ ಅದ್ರ ಹಾಕ್ಬೋದು. ಬೋರ್ಡ್ ಇರ್ಲೇಬೇಕು. ಬೋರ್ಡ್ ಹಾಕಿ ಬರ್ಸ್ಬೇಕು. ಅದನ್ನ ವೈಯಕ್ತಿಕ ಸಮುದಾಯಕ್ಕೆ ಮಾತ್ರ ಗಾಡಿನೇ ಕಟ್ಟಬೇಕು. ಈಗ ಪರ್ಸನಲಿ ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಕಟ್ಬೇಕಾ ಹಾಗೆ ತಿಳಿಸ್ಬೇಕಂತ ಆ ಒಂದು ಕಾಮಗಾರಿ ಕೆಲಸ ಅವ್ರು ಮಾಡ್ತಾವ್ರೆ. ಆಪ್ಷನ್ ಇರ್ಲಿಲ್ಲ, ಈಗ ಅವಕಾಶ ಕೊಟ್ಟವ್ರು. ಮಜಾ ಮಾಡೋದು.
ನೆಕ್ಸ್ಟ್ ಅರಣ್ಯ ಇಲಾಖೆಯವರು. ಅರಣ್ಯ ಇಲಾಖೆಯಲ್ಲಿ ಸಂತೆ ಮತ್ತು ಗ್ರಾಮದ ರೇಷ್ಮೆ ಫಾರಂ ಆವರಣದಲ್ಲಿ ಗಿಡ ನೆಡುವ ಕಾಮಗಾರಿ 2,70,770 ಕೊಟ್ಟವ್ರೆ. ಸಂತೆ ಮತ್ತು ಗ್ರಾಮ ರೇಷ್ಮೆ ಫಾರಂನ ಆವರಣದಲ್ಲಿ ಗಿಡ ನೆಡುವುದು ಪಂಚಾಯತಿ ಒಂದಿದೆ, ಪಂಚಾಯತಿ ಒಂದೇ ಒಂದಿದೆ, ಪಂಚಾಯತಿ ಕಮ್ಯುನಿಟಿ ಒಬ್ಬರಿಗೆ ಡೆವಲಪ್ಮೆಂಟ್ ಆಗಿಲ್ಲ. ಕಮ್ಯುನಿಟಿ ಡೆವಲಪ್ಮೆಂಟ್ ಅದು ಆಪ್ಷನ್ ಕೊಟ್ಟವ್ರೆ. 1, 2, 3 NMR ಅವಕಾಶ ಇಲ್ಲ. ಕಂಪ್ಲೀಟ್ ಆಗಿರೋದು ಬೇಕೇ ಬೇಕು. ಕಂಪ್ಲೀಟ್ ಆಗಿರೋವೆಲ್ಲ ಬೇಕೇ ಬೇಕು. 1 NMRಗೆಲ್ಲ ಬೇಡ ಚೆಕ್ ಮೆಜರ್ಮೆಂಟು. ಒಂದು ಏನು ಮುಕ್ಕಾಲು ಭಾಗ ಫೈನಲ್ ಆಯಿತು ಅಂತ ಚೆಕ್ ಮೆಜರ್ಮೆಂಟ್ ಬೇಕೇ ಬೇಕು. ಯಾರು ಮಾಡೋದು? ತಾಲೂಕು ಪಂಚಾಯಿತಿಯ 10 ಲಕ್ಷ ರೂಪಾಯಿ ಒಳಗಡೆ ತಾಲೂಕು ಪಂಚಾಯಿತಿ AD ಅವರು ಮತ್ತೆ TC ಅವರು ಮಾಡಬೇಕು. 10 ಲಕ್ಷ ರೂಪಾಯಿ ಮೇಲೆ ಆದರೆ AW ಅವರು ಆಗ್ಬೋದಾ? ನಿಮ್ದೆಲ್ಲ ಜವಾಬ್ದಾರಿ, ಅವ್ರದ್ದೇ ಜವಾಬ್ದಾರಿ. ಜವಾಬ್ದಾರಿ ಅವ್ರ ಮೇಲೆ ಹೋಗ್ಬೇಕು. ನೀನು ಯಾಕೆ ಹೋಗಿಲ್ಲ ಅಂತ ಏನು ಮಾಡಕ್ಕೆ ಓದೇ ಹೋಗ್ಬೇಕು. ಈಗ ಆಲ್ರೆಡಿ ಹತ್ರ ಮಾಡಿದ್ದು ಅವರೇ. ಸರ್ವೆ ನಂಬರ್ 15ರ ಗೋಮಾಳದಲ್ಲಿ ನೆಡುತೋಪು ಬೆಳೆಸುವುದು ಮತ್ತು ನಿರ್ವಹಣೆ 10,06,306 ರೂಪಾಯಿ. ಹೆಗಡಕೇರಿ ಸರ್ವೆ ನಂಬರ್ 15ರ ಗೋಮಾಳದಲ್ಲಿ ನೆಡುತೋಪು ಬೆಳೆಸುವುದು ಮತ್ತು ನಿರ್ವಹಣೆ ಮಾಡುವುದು ಅರಣ್ಯ ಇಲಾಖೆದು. ಆಮೇಲೆ ಅವರನ್ನ 4 ಕಮ್ಯುನಿಟಿ ಇಂಡಿವಿಜುವಲ್ ಇದ್ದಾವೆ. ಚಂದ್ರಾಪುರ ಬೋರಯ್ಯ ಕಾಲೇಜ್ ಜಮೀನು ಗಿಡ ನೆಡಕ್ಕೆ 10,000 ರೂಪಾಯಿ ಕೊಟ್ಟವ್ರೆ. ಅರೆಪಾಳ್ಯ ಶಿವಣ್ಣ ಬಿನ್ ಸಂಜೀವಯ್ಯ $21,000 ಕೊಟ್ಟವ್ರೆ. ಅರೆಪಾಳ್ಯ ಗ್ರಾಮದ ಲಕ್ಷ್ಮಣ ಬಿನ್ ಶಿವಣ್ಣ 20,000 ಅರೆಪಾಳ್ಯ ಗ್ರಾಮದ ಲಕ್ಷ್ಮಣ ಬಿನ್ ಶಿವಣ್ಣ ಜಮೀನು ಗಿಡ ನೆಡಕ್ಕೆ 10,000 ರೂಪಾಯಿ ಕೊಟ್ಟವ್ರೆ. ಅರೆಪಾಳ್ಯ ಗ್ರಾಮ ಶ್ರೀಮತಿ ಗೌರಮ್ಮ ಕೋಮ್ ಶಿವಣ್ಣ ಜಮೀನು ಗಿಡ ನೆಡಕ್ಕೆ 10,890 ಕೊಟ್ಟವ್ರೆ. 5 ಕಾಮಗಾರಿ ಅವರು ಆಗೋದು. ತೋಟಗಾರಿಕೆ ಇಲಾಖೆಯವರು ಹೆಗಡತೇಳಿ ಗ್ರಾಮದ ಚಿತ್ತಿಮ್ಮಯ್ಯ ಬಿನ್ ತಿಮ್ಮಯ್ಯ ಉರುಫ್ ದುಬ್ಬಯ್ಯ ಸರ್ವೆ ನಂಬರ್ 86 10,500 ತೆಂಗು ಅಭಿವೃದ್ಧಿ 19,500. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಬಂದಿಲ್ವಲ್ಲ ಸರ್? ಶ್ರೀನಿವಾಸ್, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಿ? ಮಾಹಿತಿ ಕೊಟ್ಟೈತೆ. ಯಾವ ಗ್ರಾಮ ಸಭೆಗೂ ಗ್ರಾಮ ಪಂಚಾಯತಿ ಆಕ್ಷೇಪ ಪ್ಲಾನ್ ಆಗಿದ್ರೆ ಅವ್ರು ಮಾಡ್ಕೊಡ್ತಾರೆ. ಅರಣ್ಯ ಇಲಾಖೆಯವ್ರದಾಗಿ ತೋಟಗಾರಿಕೆ ಇಲಾಖೆ ಅವ್ರು ಆಕ್ಷೇಪ ನೀವು ಮಾಡ್ತೀರಾ ಅವ್ರು ಮಾಡ್ತೀರಾ ಕ್ಲಿಯರ್ ಕಟ್ಟ ಗೊತ್ತಾಯ್ತಿಲ್ಲ. ಅವರು ಯಾರಾದ್ರೂ ಮಕ್ಕಳು ಸೇರಿ ದೇವರನ್ನ ತಂದು ಅವ್ರಿಗೆ ಹೋಗ್ಬೇಕು. ಯಾಕಂತ ಅವರು ಜಾಗ ನೋಡ್ಬೇಕು, ಅವ್ರಿಗೆ ನೀರಿದವು ಇಲ್ವೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಇವರು ರೈತರು ಕಾಪಾಡ್ತಾರಮ್ಮದು ಅವರು ಫೈನಲ್ ಮಾಡ್ಕೊಂಡು ಮಾಡೋದು ಅವರು. ನೆಕ್ಸ್ಟ್ ರೇಷ್ಮೆ ಇಲಾಖೆ ಒಂದಿದೆ. ಜಪ್ಪನಹಳ್ಳಿ ಹರೀಶ ಬಿನ್ ವೆಂಕಟಪ್ಪ ಜಮೀನು ರೇಷ್ಮೆ ಅಭಿವೃದ್ಧಿ 34,202 ರೂಪಾಯಿ ಇದೆ. ಆ ರೇಷ್ಮೆ ಇಲಾಖೆ ಮಾಹಿತಿ ಹೋಗಿದೆ. ಆದರೆ ಅವರು ಪರಿಗಣಿಸಿ ಸಾಮಾಜಿಕ ಪರಿಸ್ಥಿತಿ ಹೋಗಿಲ್ಲ. PRD ಇಲಾಖೆಯವರು 3 ಮಾಡಿದ್ದಾರೆ. ಕುಣಿಗಲ್ ತಾಲೂಕು ಕಸ್ಬಾ ಹೋಬಳಿ 30 ಗ್ರಾಮದಲ್ಲಿ CC ರಸ್ತೆ ಮತ್ತು ಚರಂಡಿ 4,42,765 ರೂಪಾಯಿ. ಕುಣಿಗಲ್ ತಾಲೂಕು ಸಂತೆ ಮತ್ತು ಗ್ರಾಮ ಪಂಚಾಯತಿ 30 GHPA ಶಾಲೆಯ ಶೌಚಾಲಯ ನಿರ್ಮಾಣ 68,273 ರೂಪಾಯಿ. ಬಾಕಿ ಕೊಡ್ಸೋರು ಯಾರನ್ನ ಬಾಕಿ ಯಾವುದೇ ಕೇಳಬೇಕು.
ಇಲಾಖೆಯೇ ಕೇಳ್ಬೇಕು. ಕೆಲಸ ಮಾಡಿದಪ್ಪ ಕಣ್ಣು ಬಾಯಿ ಬಿಡ್ತಾನಲ್ಲ, ಅವ್ನು ಶೌಚಾಲಯ ಕಟ್ಟಿಂದ ಆಯ್ತಂತಲ್ಲ ಅವ್ರು ಕೇಳ್ಬೇಕಲ್ಲ. ಇಲ್ಲ ಆಯ್ತಂತೆ ರಾಜ ಹೇಳ್ಬೇಕು. ಮಾಜಿ ಅಧ್ಯಕ್ಷರುಗಳಾದ್ರೆ ಊರಿನ ಅಧ್ಯಕ್ಷರುಗಳು ಕೊಡ್ಬೋದು ನಮ್ಮ ದುಡ್ಡಿಂದ. ಬೇಕಾದ್ರೆ ಬೋರ್ಡ್ ಹಾಕಕ್ಕೆ ಅವಕಾಶ ಕೊಡ್ತೀವಿ. ಕುಣಿಗಲ್ ತಾಲೂಕು ಸಂತೆಮಾತು ಹೋಬಳಿ ಸಂತೆಮಾತು ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಈ ಅವಧಿಯಲ್ಲಿ ಮೆಟೀರಿಯಲ್ಸ್ ಹಿಂದೆ ಪೂರೈಯಾಗಿದ್ದು ಈ ಅವಧಿ 3,98,870 ಪೇಮೆಂಟ್ ಆಗಿದೆ. ಅಧ್ಯಕ್ಷ ಏನಾದ್ರು ನಿಶ್ಚಿತರಾದ್ರೆ ಆಗ್ತಕ್ಕಂಥದ್ದು ರಾಜಣ್ಣ ಕಷ್ಟ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತಕ್ಕಂಥದ್ದು 2020ರಿಂದ 25ರ ಅವಧಿಯಲ್ಲಿ 5 ವರ್ಷದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ಅಡಿಯಲ್ಲಿ ಕೆಲವು ಕೆಲಸಗಳಾಗಿದ್ದಾವೆ. ಅದರಲ್ಲಿ ನಮಗೊಂದು ಡೌಟ್ ಇದೆ, ಅದನ್ನ ನಾವು ಹೇಳ್ತೀವಿ. ಬೇರೆ ಎಲ್ಲನ ಹೇಳ್ತೀವಿ. ಎಲ್ಲನ ರಾಜ್ಯ ಹಣಕಾಸು ತಾಲೂಕ್ ಪಂಚಾಯತಿ ಸತ್ಯಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸತ್ಯಮತ್ತು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿಟಕಿ ಬಾಗಿಲು ರಿಪೇರಿ, ಪೇಂಟಿಂಗ್, ಶೌಚಾಲಯ ರಿಪೇರಿ, ನೀರಿನ ವ್ಯವಸ್ಥೆ ಹಾಗೂ ಮೇಲ್ಚಾವಣಿ ದುರಸ್ತಿ 3,81,658 ರೂಪಾಯಿ ಆಗಿದೆ. ಅಂದರೆ ಇದು ಟೆಂಡರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ದುರಸ್ತಿ. ಇದೊಂದು ನಮಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಮುಖ್ಯ. ಸತ್ಯಮಾತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ದುರಸ್ತಿ ಕಾಮಗಾರಿ 1,91,423 ರೂಪಾಯಿ ಪೇಮೆಂಟ್ ಆಗಿದೆ. 21, 22 ಪೇಮೆಂಟ್ ಆಗಿರೋದು. ನಮಗೆ ನಾವು ಪರಿಶೀಲನೆ ಮಾಡಿದ ಪ್ರಕಾರ ಆ ಕಾಮಗಾರಿ ಅನುಷ್ಠಾನ ಆಗಿಲ್ಲ ಅಂತಕ್ಕಂಥದ್ದು ಆಗ್ತಾ ಇದೆ. 21, 22 ನಾವು ಅದು 15 ಹಣಕಾಸು ಕೊಟ್ಟಿದ್ರು ಅವಾಗ. ಈ ಆಡಿಟ್ಗೆ 20ರಿಂದ ಹೊಸ ಬಿಲ್ಡಿಂಗು ಬೇರೆ ಸ್ಕೀಮಲ್ಲಿ ಅದು 20 ಲಕ್ಷ 15 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಹೊಸ ಕಟ್ಟಿಸ್ತಾರೆ. ಇದನ್ನ ಬೇರೆ ಇಲಾಖೆ ನಾವು ಕೇಳಿದ್ವಿ, ಈಗ ಇರ್ತಕ್ಕಂಥ AW ಬಂದು ಕಾಮಗಾರಿ ತೋರಿಸಿ ಅಂತ. ನಾನು ಇರಲಿಲ್ಲ ಸರ್ ಅವಾಗ. ನಿಮ್ಮ ಅಭಿಪ್ರಾಯ ಏನೈತೆ ಅದನ್ನ ಎಂಟ್ರಿ ಮಾಡಿ ಸರ್, ಬಂದ ಉತ್ತರ ಹೇಳ್ಕೊಡ್ತಾರೆ ಅಂತ ಹೇಳಿ. ಇವೆಲ್ಲ ಟೆಂಡರ್ ಹೋಗ್ತೀವಲ್ಲ ಯಾವುದೋ ಶಾರ್ಟೇಜ್ ಅಮೌಂಟ್ ಆಗಿರ್ತದೆ ಆಗಲಿ. ಹಾಗಾಗಿ ಅದನ್ನ ನಾವೇನು ಮಾಡಕ್ ಬರ್ತಾ ಇರುತ್ತೆ. ನಾನು ಅರ್ಥ ಆಗುತ್ತೆ, ನನಗೂ ಅಡ್ಜಸ್ಟ್ಮೆಂಟ್ ಗೊತ್ತಾಗ್ತಿದೆ. ಇದನ್ನ ಟೆಂಡರ್ ಹೊರತು ಚೇತನ್ ಕುಮಾರ್ ಎಸ್ ಅವರು ಮಾಡಿದ್ದಾರೆ. ಚೇತನ್ ಕುಮಾರ್ ಎಸ್ ಅವರು ಅದನ್ನ ಟೆಂಡರ್ ಹಾಕೊಂಡು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಇನ್ಯಾವ ಡೌಟ್ ಇಲ್ಲ. ಯಗಡತೇಳಿ ಶಿವಾಜಿನಗರ ಗ್ರಾಮದ ಶಿವಲಿಂಗಯ್ಯನ ಮನೆ ಹತ್ತಿರ ಸಿಸ್ಟರ್ ಮತ್ತು ಪೈಪ್ಲೈನ್ 42,000. ಕುಣಿಗಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಗ್ರಂಥಾಲಯಕ್ಕೆ ಪೀಠೋಪಕರಣ ಕೊಟ್ಟಿರ್ತಕ್ಕಂಥದ್ದು 8,000 ರೂಪಾಯಿ. ಆಮೇಲೆ ಅದೇ ಗ್ರಂಥಾಲಯಕ್ಕೆ ಒಂದು ಪುಸ್ತಕ ರ್ಯಾಕು, ಒಂದು ಕಂಪ್ಯೂಟ್ರು, ಒಂದು ಸ್ಟ್ಯಾಂಡ್ ಫ್ಯಾನು, ಒಂದು ಟೇಬಲ್ಲು ಮತ್ತು ಚೇರ್ ಕೊಟ್ಟಿರ್ತಕ್ಕಂಥ ಬಾಕ್ಸು 80,376 ರೂಪಾಯಿ ಕೊಟ್ಟವ್ರೆ ಗ್ರಂಥಾಲಯಕ್ಕೆ. ಹೊಸದಾಗಿ ಮಾಡಿರೋದ ಗ್ರಂಥಾಲಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಅದೇ ಗ್ರಂಥಾಲಯಕ್ಕೆ 2 ಪುಸ್ತಕ ರ್ಯಾಕು, ಒಂದು ಅಲ್ಮೇರ ಕೊಟ್ಟಿರ್ತಕ್ಕಂಥದ್ದು 24,759 ರೂಪಾಯಿ. ಆಮೇಲೆ ಗ್ರಂಥಾಲಯಕ್ಕೆ ಅದೇನೆ ಒಂದು ಟೇಬಲ್ಲು, ಒಂದು ಚೇರು ಮತ್ತೆ 4 ಚೇರು, ಒಂದು ದೊಡ್ಡ ಚೇರು, ಒಂದು 4 ಮಾಮೂಲಿ ಚೇರ್ ಕೊಟ್ಟಿರ್ತಕ್ಕಂಥ ಬಾಕ್ಸು 23,374 ರೂಪಾಯಿ ಪೇಮೆಂಟ್ ಆಗಿದೆ. ಒಟ್ಟಿಗೆ ತಾಲೂಕ್ ಪಂಚಾಯತಿ ಎಲ್ಲಿ ಬಂದಿದ್ದರಿಂದ 7,65,093 ರೂಪಾಯಿ ಕೊಟ್ಟು 5 ವರ್ಷದಲ್ಲಿ ನಿಮ್ಮ ಪಂಚಾಯತಿಗೆ ಆಗಿದೆ. ನೆಕ್ಸ್ಟು ಜಿಲ್ಲಾ ಪಂಚಾಯತಿ ರಾಜ್ಯ ಹಣಕಾಸು ವತಿಯಿಂದ ಜಿಲ್ಲಾ ಪಂಚಾಯತಿ ಗ್ರ್ಯಾಂಟು ಕದ್ರಾಪುರ ನಂಜೇಗೌಡನ ಪಾಳ್ಯ ಹರಿಜನ ಕಾಲೋನಿಗೆ ರಸ್ತೆ ಅಭಿವೃದ್ಧಿ 56,131 ರೂಪಾಯಿ ಕೊಟ್ಟಿದ್ದಾರೆ. 2021ರಲ್ಲಿ ರಸ್ತೆ ಡೌಟ್ ಇದ್ರೆ ಬೇಕಾದ್ರೆ ಹೇಳ್ಬೋದು. ಇದರಲ್ಲಿ ಅಲ್ಲ ಏನು ಗೊತ್ತಾಗಲ್ಲ ನಮಗೂ.
ಮಾಡಿದ್ದಾರೆ ಅಂತ ಫೋಟೋ ಗಿಡ ಎಲ್ಲ ಇದಾವೆ ಅಷ್ಟೇ. ಈಗಲೇ ಕೊಟ್ಟಿರೋದು ನಮಗೆ. ಹೊಸೂರು ಸ್ವಾತಂತ್ರ್ಯ ಮುಖ್ಯ ರಸ್ತೆಯಿಂದ ಈರಣ್ಣ ಜಮೀನವರೆಗೂ ರಸ್ತೆ ಅಭಿವೃದ್ಧಿ 48,202 ರೂಪಾಯಿ ಇದನ್ನ ಕೊಟ್ಟಿದ್ದಾರೆ. ನೀವು ಸಾರ್ವಜನಿಕರಲ್ಲಿ ಕೇಳಿದಾಗ ಅವ್ರು ಆಗಿಲ್ಲ ಅಂತ ಏನೋ ಹೇಳಿರೋ ಅದು ನೋಡಿ ನಿಮಗೆ ಬಿಟ್ಟಿದ್ದಾರೆ. ಅದರ ರಸ್ತೆ ಕೊಟ್ಟಿದ್ದೀವಿ ಗುಂಡು ಅಡೈತೆ ರಿಪೋರ್ಟ್ ಆಗೋದಿಲ್ಲ ಅವರು. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವ್ರ ಮೇಲೆ ಕ್ರಮ ತಗೋತಾರೆ. ಆನ್ಲೈನ್ ಎಂಟ್ರಿ ಆಗೋಗ್ಬೇಕಲ್ಲ 10 ವರ್ಷವರೆಗೆ ಮಾಡಿದ್ದಾರೆ. 2021 ನಮಗೆ ಅವ್ರು ಹೇಳಿದ ಪ್ರಕಾರ ಯಾವುದು ಕಾಣಿದಿಲ್ಲ ಇಲ್ಲಿ ಅಂತ ಹೇಳ್ತಾವ್ರೆ. 45,202 ರೂಪಾಯಿ ಇದೆ. ಗುತ್ತಿಗೆದಾರರು ಕೆ ವೆಂಕಟೇಶ ಸ್ವಾಮಿ. ಹೊಸೂರು ಸ್ವಾತಂತ್ರ್ಯ ಮುಖ್ಯ ರಸ್ತೆಯಿಂದ ಈರಣ್ಣ ಜಮೀನವರೆಗೆ ರಸ್ತೆ ಅಭಿವೃದ್ಧಿ 48,000 ರೂಪಾಯಿ. ಅದಕ್ಕೆ ಜಿಲ್ಲಾ ಪಂಚಾಯತಿ ಗ್ರಾಂಟ್. ಲೋಕಲ್ಲು ವಿಚಾರ ಏನಿರ್ತೈತಲ್ಲ ನಿಮಗೆ ಮಾಹಿತಿ ಇರ್ತೈತೆ. ಈಗ ಇಲಾಖೆಯವರು PhD ಇಲಾಖೆಯವರು ಅವೇನು ಗೊತ್ತಾ ಅವ್ರು AWR ನಾನು ಆ ಅವಧಿಯಲ್ಲಿ ಇರಲಿಲ್ಲ, ಬನ್ನಿ ಕಾಮಗಾರಿಗಳನ್ನ ತೋರಿಸಿ ಅಂತ ಮಾಹಿತಿ ಕೊಟ್ವಿ. ಅವರು ಸರ್ ನಿಮ್ಮ ಅಭಿಪ್ರಾಯ ಏನಾಯ್ತು, ಆ ಸಾರ್ವಜನಿಕ ಅಭಿಪ್ರಾಯ ಏನಾಯ್ತು ಅದನ್ನೇ ಮಾಡಿ ಸರ್, ನಾವು ಆ ಅವಧಿಯಲ್ಲಿ ಇರಲಿಲ್ಲ, ಆ ಥರ ಸಮಸ್ಯೆ ಅಂದರೆ ಬಂದವ್ರು ಉತ್ತರ ಕೊಡ್ಕೊಂತಾರೆ, ಫೈಲ್ ಐತೆ ಎಲ್ಲ ಇದೆ ಅಂತ ಅವ್ರು ಒಂದು ಕಡೆ ಹೇಳ್ತಾರೆ. ಏನ್ ಮಾಡೋದು, ಇದನ್ನ ಆಗಿದೆ ಆಗಿಲ್ಲ ಅಂಬೋದು ನಾನಂತೂ ಅನುಷ್ಠಾನ ಆಗಿಲ್ಲ ಅಂತ ಬರೆದಿದ್ದೀನಪ್ಪ. ಓಕೆ. ಸಂತೆ ಮಾತು ಗ್ರಾಮ ಪಂಚಾಯತಿ ಕೆಂಪ್ರಳ್ಳಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ 21-22ರಲ್ಲಿ 2,78,528 ರೂಪಾಯಿ ಆಗಿದೆ. ದೊಡ್ಡಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಟ್ಟಡ ದೊಡ್ಡಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿ 5,42,172 ರೂಪಾಯಿ 21-22ರ ಗ್ರಾಂಟು. ಕದುರಾಪುರ ಅಂಗನವಾಡಿ ನೆಲಹಾಸು ಮೇಲ್ಚಾವಣಿ ದುರಸ್ತಿ, ಕಿಟಕಿ ಬಾಗಿಲು ದುರಸ್ತಿ ಮತ್ತು ಸುಣ್ಣ ಮಣ್ಣ ಬಳಿಯುವುದು 2,77,172 ರೂಪಾಯಿ. ಇವೆಲ್ಲ ಆಗಿದ್ದಾವೆ ನೋಡಿದ್ವಿ ನಾವು. ಇದು ರಾಜ್ಯ ಹಣಕಾಸು ಜಿಲ್ಲಾ ಪಂಚಾಯಿತಿಯಿಂದ 5 ವರ್ಷದಲ್ಲಿ 5 ಕಾಮಗಾರಿಗೆ 12,02,216 ರೂಪಾಯಿ ಪೇಮೆಂಟ್ ಆಗಿದೆ. ಇನ್ನು ಗ್ರಾಮ ಪಂಚಾಯಿತಿ 15 ಫೈನಾನ್ಸು ಹಾಗೆ ನೋಡಿದ್ದೀನಿ, ನೋಡ್ಕೊಬೋದು ನಾನು. ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ನೆಕ್ಸ್ಟು ಗ್ರಾಮ ಪಂಚಾಯಿತಿ 15ನೇ ಹಣಕಾಸು 20-25ರಲ್ಲಿ ಪ್ರಾರಂಭ ಶುಲ್ಕ 94,908 ರೂಪಾಯಿ ಇತ್ತು. ಮೊದಲನೇ ಅನುದಾನ 9,38,591, ಎರಡನೇ ಅನುದಾನ 6,52,136, ಮೂರನೇ ಅನುದಾನ 6,74,977, ನಾಲ್ಕನೇ ಅನುದಾನ 10,27,670 ರೂಪಾಯಿ. ಒಟ್ಟು ಬಡ್ಡಿ ಬಂದಿದೆ 15,894 ರೂಪಾಯಿ. ಮತ್ತು ಒಟ್ಟಾರೆ ಅನುದಾನ ಜಮಾ ಆಗಿದ್ದು 34,58,485 ರೂಪಾಯಿ. ಅದರಲ್ಲಿ 40,306 ರೂಪಾಯಿ ಹೋಗಿ ವಾಪಸ್ ಬಂದಿರೋದೈತೆ, ಒಂದು ರಿಜೆಕ್ಟಾಗಿ ವಾಪಸ್ ಬಂದಿರೋದೈತೆ. ಖರ್ಚಾಗಿರೋದು ಒಂದು ವರ್ಷದಲ್ಲಿ 31,46,635 ರೂಪಾಯಿ. ಅದಕ್ಕೆ ಸಂಬಂಧಪಟ್ಟಂಗೆ ಪೈಪ್ ರಿಪೇರಿಗಳು, ಮನೆ ಬೀದಿ ದಿಪ್ಪುಗಳು, ಪಂಪು ಮೋಟರ್ ರಿಪೇರಿ, ಸ್ಟೇಷನರಿ ಕಾಮಗಾರಿಗಳು ಹೇಳ್ತಾ ಹೋಗ್ತೀನಿ. ಮೋದೂರು ಹೊಸೂರು ಮುಖ್ಯ ರಸ್ತೆಯಿಂದ ಅಂಗಡಿ ಶಿವಮ್ಮ ಮನೆ ಮುಂಭಾಗ ಚರಂಡಿ ನಿರ್ಮಾಣ ಅದು ಹಿಂದಿ ಸರಿ ಕೊಟ್ಟವ್ರು. ಈ ಅವಧಿಯಲ್ಲಿ 3,054 ರೂಪಾಯಿ ಕೊಟ್ಟವ್ರು. ಪೆಂಡಿಂಗ್ ಇತ್ತಲ್ಲ ಅದು. ಹಾಂ 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 ಅದೊಂದು. ಪುರುಷೋತ್ತಮ್ MS ಹಾಂ. ನೆಕ್ಸ್ಟು ಅಂಗಡಿ 746 ಕರಂತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಮತ್ತು ಘಟಕಕ್ಕೆ CC ಫ್ಲೋರಿಂಗ್ ಮಾಡುವ ಕಾಮಗಾರಿ 3,669 ರೂಪಾಯಿ.
ನೆಕ್ಸ್ಟು ಅಂಗಡಿ ಸರ್ವೆ ನಂಬರ್ ಧನಂಜಯ ಘಟಕ ನಿರ್ವಹಣೆ ಜಾಗ ಸಂಕಟ್ಟು ಮಾಡುವ ಕಾಮಗಾರಿ ಅದೊಂದಾಯಿತು. ಆಮೇಲೆ ಪಂಪು ಮಾಡೋದೆಲ್ಲ ಆಯಿತು. ಹಳೆಪಳ್ಳಿ ಗ್ರಾಮದ ಟಿ ಎ ಜಮೀನಿಂದ ಲಕ್ಷ್ಮಣ ಏನು ಮೇಡಮ್ 2000 3000 ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಕುಡಿಯುವ ನೀರು ಇರ್ತದೆ. ಪಂಪು ಮಾಡ್ತಾರೆ, ಕುಡಿಯುವ ನೀರು ದುರಸ್ತಿ ಮಾಡುವ ಕಾಮಗಾರಿ ಗ್ರಾಮ ಪಂಚಾಯತ್ಗೆ ಸ್ಟೇಷನರಿಗೆ ಅಂತ 3000 2000 4000 1000 500 ರೂಪಾಯಿ ಎಲ್ಲ ಬಂದಿದೆ. ಎಷ್ಟು ಸರಿ ಪೇಮೆಂಟ್ ಆಗುತ್ತೆ ಮೇಡಮ್? ಒಂದು ಸರಿ ಆಗುತ್ತಲ್ಲ. ಬಿದ್ದೀಪ ಕುಡಿಯೋ ನೀರು ಜೊತೆಗೆ ಆಮೇಲೆ ಅಂಗನವಾಡಿ ಖಾತೆ ಅಂಗವಿಕಲ ಖಾತೆ ಒಂದ್ಸರಿ ಹೋಗೈತೆ. ಬಿದ್ದೀಪ ನನ್ನ ಮೇಜರು ಕಚೇರಿ ಕಚೇರಿ ಮತ್ತು ಗ್ರಾಮ ಪಂಚಾಯತ್ ಕಚೇರಿ ಕಾಂಪೌಂಡು 94,000 ಒಂದೇ ಸರಿ ಪೇಮೆಂಟ್ ಆಗಿತ್ತಪ್ಪ. ಪಂಚವಟಿ ತಾಂಡ್ಯ ಗ್ರಾಮದ ರೇಷ್ಮೆ ಟ್ಯಾಕ್ಸಿ ಸೆಂಟರ್, ಇದೊಂದು ನಿಮಿಷ. ಪಂಚವಟಿ ತಾಂಡ್ಯ ಗ್ರಾಮದ ರೇಷ್ಮೆ ಟ್ಯಾಕ್ಸಿ ಸೆಂಟರ್ ಬಿಲ್ಡಿಂಗ್ ಡೆಮೊಲೇಷನ್ ಕಾಮಗಾರಿ ಅವಕಾಶ ಇಲ್ಲ. ಏನ್ ಮಾಡ್ತೀರಾ ಸಭೆಗೆ? ಅದ್ರ ಅಂತೆಲ್ಲ ಮಾಡ್ಕೋಬಾರ್ದು. ಅಂದ್ರೆ ಅಪ್ರೂವಲ್ ಎಲ್ಲ ಆಗಿದೆ ನೋಡೋ. ಜಿಲ್ಲಾ ಪಂಚಾಯತ್ ಗುತ್ತಿಗೆ ಅಲ್ವಾ?